ತುಂಬ ಸ್ಪೆಷಲ್, ಯಾಕಂದರೆ ನನ್ನ ಫಾದರ್ ಮದರ್ ಎರಡು ನನ್ನ ಮದರೇ. ಸೊ ಅದಕ್ಕೆ ತುಂಬ ಸ್ಪೆಷಲ್ ಆಗಿದೆ ಇದು ಇವೆಂಟ್. ಥ್ಯಾಂಕ್ ಯು ಸೋ ಮಚ್ ಅನು ಸರ್. ನನಗೆ ಈ ಕತೆ ಫಸ್ಟು ಡಾರ್ಲಿಂಗ್ ಕೃಷ್ಣ ಅವ್ರು ಫೋನ್ ಮಾಡಿ ಹೇಳಿದರು. ನಾಗಭೂಷಣ ಅವ್ರು ಹೇಳಿದಂಗೆ ಈ ಸಿನಿಮಾ ಮೋಸ್ಟ್ಲಿ ನಾನು ಬಂದಿರೋದು ಡಾರ್ಲಿಂಗ್ ಕೃಷ್ಣ ಅವರು ವಿಲನ ಅವರ ಸಜೆಷನಿಂದಾನೆ. ಯಾಕಂದರೆ ಒಂದು ಕತೆ ನೋಡಿ ಯೂಶಲಿ ಎಕ್ಸೈಟ್ ಆಗಿ ಫೋನ್ ಮಾಡೋದು ತುಂಬ ಕಡಿಮೆ. ಕೃಷ್ಣ ಅವ್ರಿಗೆ ಕತೆ ಇಷ್ಟ ಆಗಬೇಕು ಅಂತಂದರೆ ಅವ್ರು ತುಂಬ ಲೇಯರ್ಸ್ ಇದೆ. ಯಾಕಂದರೆ ನಾನು ಒಟ್ಟಿಗೆ ಲವ್ ಮಾಕ್ಟೇಲ್ ಎಲ್ಲ ಪಾರ್ಟ್ನಲ್ಲೂ ಇದ್ದೀನಿ. ಸೊ ಅವ್ರ ಡೈರೆಕ್ಷನ್ ಆಗಲಿ ಅವ್ರು ನೋಡುವಂತಹ ಕತೆ ರೀತಿ ತುಂಬ ವಿಭಿನ್ನವಾಗಿರುತ್ತೆ. ಸೊ ಅವ್ರು ಕಾಲ್ ಮಾಡಿ ತುಂಬ ಎಕ್ಸೈಟ್ ಆಗಿ ಹೇಳಿದ್ರು, ಇಲ್ಲ ಈ ಕತೆ ನನಗೆ ತುಂಬ ಇಷ್ಟ ಆಯಿತು, ನೀವು ಒಂದ್ಸತಿ ಕತೆ ಕೇಳು ಅಂತ. ಅದನ್ನೇ ಹಾಗೆ ಸಜೆಸ್ಟ್ ಮಾಡಿ ನನಗೆ ಕತೆ ಕೇಳಿದಾಗ ನನಗೆ ಫಸ್ಟಿಂದ ಲಾಸ್ಟ್ ತನಕನೂ ತುಂಬ ಗ್ರಿಪ್ಪಿಂಗ್ ಅಂತ ಅನಿಸ್ತು. ಇವತ್ತು ನಮ್ಮ ಡೈರೆಕ್ಟರ್ ಸ್ಟೇಜ್ ಮೇಲೆ ಮಾತಾಡಲಿಲ್ಲ ಅಷ್ಟು, ಬಟ್ ಡೆಫಿನೆಟ್ಲಿ ಸಿನಿಮಾ ರಿಲೀಸ್ ಆದಾಗ ಅವ್ರ ಕೆಲಸ ಸಿನಿಮಾದ ಮೂಲಕ ಖಂಡಿತ ತುಂಬ ದೊಡ್ಡ ಸದ್ದು ಮಾಡುತ್ತೆ ಅನ್ನೋ ಒಂದು ನಂಬಿಕೆ ನನಗಿದೆ. ಆ್ಯಂಡ್ ನಮ್ಮ ಮ್ಯೂಸಿಕ್ ಡೈರೆಕ್ಟರ್ ನಕುಲ್ ಅಭ್ಯಂಕರ್ ಅವರು ಆಲ್ರೆಡಿ ಲವ್ ಮಾಕ್ಟೇಲಲ್ಲಿ ತುಂಬ ಒಳ್ಳೆ ಮ್ಯೂಸಿಕ್ ಕೊಟ್ಟಿದ್ದಾರೆ. ಆ್ಯಂಡ್ ನಮ್ಮ ಸಿನಿಮಾಗೂ ಅದೇ ಇಮೋಷನಲ್ ಮ್ಯೂಸಿಕ್ ತುಂಬ ಕನೆಕ್ಟ್ ಆಗುತ್ತೆ. ತುಂಬ ಜನಕ್ಕೆ ಯೂಶಲಿ ನನ್ನ ಫಾದರ್ ಮಾಡಿದಾಗ ನೀವು ಮದರ ಏನು ಮಾಡ್ತಾ ಇದ್ದೀರಾ, ಯಾವ ಕ್ಯಾರೆಕ್ಟರ್ ಮಾಡ್ತಾ ಇದ್ದೀರಾ, ಹೇಗಿದೆ ಪಾತ್ರ ಅಂತೆಲ್ಲ ಅಂತ ಇದ್ರು. ನಾನು ತುಂಬ ಹೆಮ್ಮೆಯಿಂದ ತುಂಬ ಇಷ್ಟಪಟ್ಟು ಮಾಡುವಂತಹ ಪಾತ್ರ ಇದು. ಆ್ಯಂಡ್ ಡೆಫಿನೆಟ್ಲಿ ಈ ವರ್ಷ ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಆ್ಯಂಡ್ ಈ ಸಿನಿಮಾಯಿಂದ ನಾನು ಹಂಗೆ ಹಲ್ಕಾಡೋರು ಕೂಡ ಮಾಡ್ತಾ ಇದ್ದೀವಿ. ನಮ್ಮ ನಿರ್ಮಾಪಕರು ಇಲ್ಲಿದ್ದಾರೆ. ಎಲ್ರಿಗೂ ಥ್ಯಾಂಕ್ಸ್. ತುಂಬ ನಿರ್ಮಾಪಕರುಗಳು ಬಂದಿದ್ದಾರೆ. ಆ್ಯಂಡ್ ಐ ಥಿಂಕ್ ಅದು ಆರ್ ಚಂದ್ರು ಸರ್ ಅವರ ಸ್ಟ್ರೆಂತ್. ಸೊ ಎಲ್ಲರೂ ದಯವಿಟ್ಟು ಈ ಸಿನಿಮಾ ಥಿಯೇಟ್ರಲ್ಲಿ ನೋಡಿ. ಇದು ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ಒಂದು ಇಯರ್ ಎಂಡಲ್ಲಿ ಸರ್ ಒಂದು ಇವೆಂಟ್ ಮಾಡಿ ಮುಗಿಸ್ತಾ ಇದ್ದಾರೆ. ಹಾಗೂ ನ್ಯೂ ಇಯರ್ಗೆ ಒಂದು ಒಳ್ಳೆ ಸ್ಟಾರ್ಟ್ ಆಗಲಿ. ನಿಮ್ಗೆಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಫಾದರ್ ನೋಡಿ ಎಲ್ಲರೂ ಆಶೀರ್ವದಿಸಿ. ಥ್ಯಾಂಕ್ ಯು ಸೋ ಮಚ್. ಅಮೃತ ಅವರಿಗೆ